40 ಮುನ್ಸಿಪಾಲಿಟಿಯಿಂದಾನೇ ಇದೆಲ್ಲ ಸೈಟ್ ವಿಂಗಡಣೆ ಆಗಿ ಎಲ್ಲರಿಗೂ ಕೊಟ್ಟಿರೋದು. 2015-16 ಮೊಟೇಶನ್ ಒಳಗೆ ಆಡ್ ಆಗಿದೆ ಅಂದ್ರೆ ಬೇಕಂತ ಕೂತಂತ್ರ ಮಾಡಿದ್ದಾರೆ. ನಮ್ಮ ಇರಬರ ಜನರಿಗೆ ಆತಂಕ ಸೃಷ್ಟಿಸಿ ಒಂದಕ್ಕೊಂದು ಕೋಮುವಾದಿ ಗಲಭೆ ಮಾಡ್ಲಿ ಅಂತ ಬೇಕಂತ ಈ ಸರ್ಕಾರ ಮಾಡ್ತಿರೋ ಈ ಕೆಲಸ. ನಾವು ಇಷ್ಟು 15 ವರ್ಷದಿಂದ ಕಂದಾಯ ಕಟ್ಟಿದೀವಿ, ನಮಗೆ ಈ ಸ್ವತ್ ಮಾಡಿಕೊಟ್ಟಿದ್ದಾರೆ. ಇದು 2015 ಮೊಟೇಶನ್ ಎಲ್ಲಿಂದ ಬರುತ್ತೆ? ಈಗ ಸರ್ಕಾರ ಬೇಕಂತ ಬೇರೆ ಬೇರೆ ಪರಿಸ್ಥಿತಿಯನ್ನ ಅವರು ಪರಿಗಣಿಸಬಾರ್ದು ಜನರಂತ ಡೈವರ್ಟ್ ಮಾಡೋಕ್ಕೋಸ್ಕರ ಇದು ಎತ್ತಿ ಎಲ್ಲ ಜನರಿಗೆ ಆತಂಕ ಸೃಷ್ಟಿ ಮಾಡಿ ಎಲ್ಲರೂ ಜಗಳ ಮಾಡ್ಕೊಂಡು ಅವ್ರ ಕೋಮ್ ಗಲಭೆ ಆಗ್ಲಿ ಅಂತ ಮಾಡ್ತಿದ್ದಾರೆ. ಇದು ಆಗ್ಬಾರ್ದು. ಇವತ್ತು ನಿಮ್ದು ಸ್ಟೇಟ್ ಗೌರ್ಮೆಂಟ್ ನಾಗ ಅಷ್ಟೇ ಗೌರ್ಮೆಂಟ್ ಇದೆ, ನೀವು ಮಾಡಕ್ಕಾಗಲ್ಲ. ನಾಳೆ ಸೆಂಟ್ರಲ್ ನಾಗ ಬಂತಂದ್ರೆ ನೀವು ತಂದು ಇಡ್ತೀರಿ. ಇವಾಗ ಬಂದು ಈ ನೋಟಿಸ್ ನಾವು ರೈಸ್ ಮಾಡ್ತೀವಿ, ನೀವೆಲ್ಲರೂ ಖಾಲಿ ಮಾಡ್ರಿ ಅಂದ್ರೆ ಎಲ್ಲ ಹೋಗ್ಬೇಕು ಜನ. ಇಷ್ಟು ನೀವು ಮುನ್ಸಿಪಾಲಿಟಿ ಮೇನ್ ಅವ್ರ ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಮೇಲೆ ನಾವು ಸವಾಲ್ ಆಗ್ತಿದೀವಿ. ನೀವು ನಮ್ಮ ಹತ್ರ ಇಷ್ಟು ವರ್ಷದಿಂದ ಕಂದಾಯ ಕಟ್ಸ್ಕೊಂಡಿರಿ, ನಮಗೆ ಈ ಸ್ವತ್ ಕೊಟ್ಟಿದ್ದೀರಿ. ಎಲ್ಲದ್ ಕೊಟ್ಟಿದ್ಮೇಲೆ ಇದು ಎಲ್ಲಿಂದ ಬರುತ್ತೆ ನಮಗೆ? ಇದ್ರ ಮೇಲೆ 2015 ಏನ್ ಮೊಟೇಶನ್ ಹೆಂಗ್ ಆಡ್ ಆಗುತ್ತೆ? ಇದ್ರ ಬಗ್ಗೆ ಯಾವ್ದಾದ್ರು ಒಂದಾರು ನೋಟಿಸ್ ಬಂದ್ರೆ ಅದು ಕೊನೆಗಾರ ಸರ್ಕಾರವಾಗಿರುತ್ತದೆ, ದೊಡ್ಡ ದಾನ್ಲಿ ಆಗುತ್ತೆ. ಇದು ನಾನು ನಮ್ಮ ಊರಿಂದ ಹೇಳಕತ್ತೀನಿ. ಇಲ್ಲಿ ದೊಡ್ಡದು ದಾನ್ಲಿ ಆಗುತ್ತೆ, ಶಾಂತಿಯನ್ನ ನೀವೇ ಕದಡಿಸಂಗಾಗುತ್ತೆ.